ಪ್ರೋತ್ಸಾಹ ಬೇಕು. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಮಾತ್ರ ನೋಡಿ ಈ ಹೊಸ ಹುಡುಗರನ್ನ ಪ್ರೋತ್ಸಾಹಿಸಿ ಈ ಚಿತ್ರ ಶತದಿನೋತ್ಸವ ಕಾಣಲಿ. ಜಾಲಿ 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 ಜಾಲಿ. ಎಲ್ಲ ಎಲಿಮೆಂಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೆಂಟಿಮೆಂಟ್ ಆಗಲಿ, ಕಾಮಿಡಿ ಆಗಲಿ, ಫೈಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಥಿಯೇಟರಲ್ಲೇ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಥ್ಯಾಂಕ್ ಯು. ಮೂವಿ ಅಂತೂ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಎಕ್ಸಲೆಂಟ್ ಆಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು. ಒಳ್ಳೆ ಸ್ಟೋರಿ ಇದೆ, ತಂದೆ ಮಗಳ ಸ್ಟೋರಿ ಇದೆ, ಚೆನ್ನಾಗಿದೆ. ಕನ್ನಡ ಮೂವಿ, Love story ಇದೆ. ಕನ್ನಡ ಉಳಿಸುವಂತ ಕೆಲಸ ನಾವೇ ಮಾಡಬೇಕು. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲಾನು ಥಿಯೇಟರ್ಗೆ ಬಂದು ಮೂವಿ ನೋಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಸ್ಟೋರಿ ಇದೆ, ತುಂಬಾ ಆಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬಂದಿದೆ. ಇತ್ತು ಲವ್, ಫ್ಯಾಮಿಲಿ, ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಹೀರೋ ಹೀರೋಯಿನ್ ಚೆನ್ನಾಗಿದೆ. ಹೊಸ ಹೀರೋಗೆ ಒಳ್ಳೆ ರೌಡಿಸಮ್ ಇದೆ, ಮತ್ತೆ ಒಳ್ಳೆ ಹೊಸ ಹೀರೋಗೆ ಎಂಟರ್ಟೈನ್ ಮಾಡಬೇಕು. ಎಲ್ಲ ಮೂವಿ ಬಂದು ಥಿಯೇಟರಲ್ಲೇ ನೋಡ್ಬೇಕು. ಎಲ್ಲರೂ ರಂಗಭೂಮಿಯ ಕಲಾವಿದರು ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ನೋಡಿ. OTT ನಲ್ಲಿ ಬರೋದು, OTT ಮನೇಲಿ ನೋಡೋದಕ್ಕಿಂತ ಎಲ್ಲರ ಜೊತೆ ಸಿನಿಮಾ ನೋಡೋದು ಬಹಳ ಕನ್ನಡ ಸಿನಿಮಾ ರಂಗ ಕೂಡ ಆರ್ಥಿಕವಾಗಿ ಮತ್ತೆ ಚೆನ್ನಾಗಾಗ್ಲಿ ಅನ್ನೋದು ನಮ್ಮೆಲ್ಲರ ಆರೈಕೆ. ಸಿನಿಮಾ ನೋಡಿ ಹೋದ್ಮೇಲೆ ಜಾಲಿ ಜಾಲಿಯಾಗಿ ಇರ್ಬೋದು. ಹಂಗಿದೆ ಸಿನಿಮಾ. ಸೂಪರ್ ಆಗಿದೆ. ಎಲ್ಲ ಥರದ್ದು ಇದೆ. ಬಂದು ಎಲ್ಲರೂ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. ಹೊಸ ಪ್ರತಿಭೆಗಳನ್ನು ಬೆಳೆಸಿ ರಂಗಭೂಮಿ ಕಲಾವಿದ ಅದನ್ನು ಉಳಿಸಿ. ಮೂವಿ ಚೆನ್ನಾಗಿದೆ. ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವರು. ಆಕ್ಟಿಂಗು, ಡೈರೆಕ್ಷನ್, ಪ್ರೊಡಕ್ಷನ್ ಎಲ್ಲ ಮಾಡಿದ್ದಾರೆ. ಮೊದಲನೇ ಪ್ರಯತ್ನದಲ್ಲೇ ಈ ರೀತಿ ಸಿನಿಮಾ ಮಾಡಿರೋದು ನಿಜವಾಗ್ಲೂ ಶ್ಲಾಘನೀಯ. ಎಲ್ಲರೂ ಬಂದು ನೋಡಬೇಕು. ಚೆನ್ನಾಗಿದೆ. ವಿ ಆರ್ ಪ್ರೆಸೆಂಟ್ಲಿ ಫೇಸಿಂಗ್ ಇನ್ ದ ಸೊಸೈಟಿ. ಅದ್ರ ಬಗ್ಗೆ ಒಂದು ಕ್ಲಿಯರ್ ಆಗೋದ್ರ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಅಂಡ್ ಮೇಕ್ ಇಟ್ ಸಕ್ಸಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಆಗಿದೆ ಮೂವಿ. ಎಸ್ಪೆಷಲಿ ಕನ್ನಡದಲ್ಲಿ ಹೊಸ ಪ್ರತಿಭೆ ಬಂದಿರೋದು, ಶ್ರಮ ಬಿಟ್ಟು, ಆಮೇಲೆ ಡೈರೆಕ್ಷನು ಆ್ಯಸ್ ವೆಲ್ ಆಸ್ ಆ್ಯಕ್ಟಿಂಗು ಎಲ್ಲ ಮಾಡಿದ್ದಾನೆ. ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಒಂದು ಫುಲ್ ಬಂಚ್ ಇದೆ. ಎಸ್ಪೆಷಲಿ ಕಾಮಿಡಿ ಇದೆ, ಫೈಟಿಂಗ್ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ಒಂದು ಮನೋರಂಜನೆಗೆ ಏನು ಬೇಕೋ ಅದಿದೆ. ನಾವು ಯಾರು ಟಿಕೆಟ್ ಕೊಟ್ಟು ಮೂವಿ ಬಂದು ನೋಡೋರಿಗೆ ಯಾರಿಗೂ ಯಾವುದೇ ರೀತಿಯಾಗಿ ಯಾವುದೇ ಲಾಸ್ ಅಂತೂ ಆಗಲ್ಲ. ಬರೀ ಇವಾಗೆಲ್ಲ ಒಂದೊಂದು ಸೆಕೆಂಡಲ್ಲೇ, 2 ಸೆಕೆಂಡ್ಗೆ ನಮಗೆ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದ, ಮೊಬೈಲು ಇರೋದ್ರಿಂದ ನಾವು ಯಾರು ಹೊಸ ಪ್ರತಿಭೆಗಳನ್ನ ಬೆಂಬಲಿಸೋಕ್ಕಾಗಲ್ಲ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿದಾಗಲೇ ಬೆಂಬಲಿಸೋಕ್ಕಾಗುತ್ತೆ. ಆಮೇಲೆ OTT ಮತ್ತು ಮೊಬೈಲು, ಯೂಟ್ಯೂಬ್ಸು ಇವುಗಳಲ್ಲೇ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದ ಯಾರು ಎಲ್ಲ ಒಂದು ಸ್ಟಾರ್ನ ನಾವು ಹುಟ್ಟಾಕೋಕ್ಕಾಗಲ್ಲ. ಹೊಸ ಪ್ರತಿಭೆ ಬಂದಾಗ ನಾವು ಹಿಡ್ಕೋಬೇಕು. ನಕ್ಷತ್ರನ ಮುಂದಿನ ಪೀಳಿಗೆ ಕೊಡಬೇಕು. ನಾವು ಹಿಂದೆನೂ ಕೊಟ್ಟಿದ್ದೀವಿ. ನಾವು ದರ್ಶನ್ ಸರ್ನಾಗಲಿ, ಸುದೀಪ್ನಾಗಲಿ, ಶಿವರಾಜ್ ಕುಮಾರ್ನಾಗಲಿ, ರಾಜ್ಕುಮಾರ್ ಸರ್ನಾಗಲಿ, ವಿಷ್ಣುವರ್ಧನ್ರಾಗಲಿ ಎಲ್ಲರೂ ಅವಾಗ ನಾಯಕರನ್ನ ನಮ್ಮಂಥ ಪ್ರೇಕ್ಷಕರು ಹುಟ್ಟಾಕ್ತಿದ್ರು. ನಮ್ಮ ತಂದೆವಂತರಾಗಲಿ ಎಲ್ಲರೂ ಅದೇ ರೀತಿ ನಾವು ಹುಟ್ಟಾಕಬೇಕು. ಹಂಗೆ ಹುಟ್ಟಾಕಿದ್ದಕ್ಕೆ ಇವಾಗ ಇಂಟರ್ನ್ಯಾಷನಲಲ್ಲಿ ಹೆಸರು ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಪ್ರತಿಭೆನ, ಆಮೇಲೆ ನಮ್ಮ ದೇಶದ ಪ್ರತಿಭೆನ ಅಲ್ಲೋರ್ಗೂ ಎತ್ಕೊಂಡೋಗಿದ್ದಾರೆ. ಬಾಲಿವುಡ್ ಆಯಿತು, ಹಾಲಿವುಡ್ಡಲ್ಲೂ ಸದ್ದಾಗ್ತದೆ. ಅದೇ ರೀತಿ ಈ ಥರ ಒಂದು ಹೊಸ ಪ್ರತಿಭೆಗಳನ್ನ ನಾವು ಕೈ ಹಿಡಿದು ಥಿಯೇಟ್ರಲ್ಲಿ ಬಂದು ಮನೋರಂಜನೆಯಿಂದ ನಾವು ಮೂವಿ ನೋಡಿದಾಗಲೇ ಅದಾಗೋದು. ದಯವಿಟ್ಟು OTTಗೆ ಅಂಟ್ಕೊಂಬಿಡಿ. ಆಮೇಲೆ ಬರೀ ಮೊಬೈಲಲ್ಲೇ ನಾವು ಯಾರೋ ಒಂದು ಸಣ್ಣ ಶಾರ್ಟ್ಸಲ್ಲೇ ನಾವು ನೋಡಿಬಿಟ್ರೆ ಅಷ್ಟಕ್ಕೆ ನಾವು ಯುವ ಪ್ರತಿಭೆಗಳನ್ನ ಹುಟ್ಟಾಕೋಕ್ಕಾಗಲ್ಲ. ಅವರು ಥಿಯೇಟ್ರ್ವರೆಗೂ ಬಂದಮೇಲೆ ಅದನ್ನು ನಾವು ಹಿಡಿದು ಟಿಕೆಟ್ ತೊಗೊಂಡು ನೋಡಿದ್ರೇ ಆಗುತ್ತೆ. ನಮ್ಮ ಮನೋರಂಜನೆನ ನಾವು ಹಿಡಿದಿಡಬೇಕು. ಫಿಲಮ್ಮು ಸಿಲ್ವರ್ ಸ್ಕ್ರೀನ್ ನಿಲ್ಲಬೇಕಂದ್ರೆ ಹೊಸ ಪ್ರತಿಭೆಗಳು ಬರಬೇಕು, ಬಂದವ್ರನ್ನ ಹಿಡಿಬೇಕು. ಒಂದು ಮಿಡಲ್ ಕ್ಲಾಸ್ ಹುಡುಗ ಬಂದು ಮೂವಿ ಮಾಡಿದ್ದಾನೆ. ಅದನ್ನು ಕೈ ಹಿಡಿದು ಬ್ರಿಡ್ಜ್ ಆದವರು ಪ್ರೊಡ್ಯೂಸರ್ ಆಗಿದ್ದಾರೆ. ಅವ್ರ ತಾಯಿಯವರು ಸಹ ಪ್ರೊಡ್ಯೂಸರು, ಡೈರೆಕ್ಷನು ಮಾಡಿದ್ದಾನೆ. ಆಮೇಲೆ ಈ ಸಾಂಗ್ಸು ಬರೆದಿದ್ದಾನೆ. ಯೋಗರಾಜ್ ಭಟ್ರು ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಿಜಯ್ ಪ್ರಕಾಶ್ ಸಾರನ್ನು ಒಂದು ಒಳ್ಳೆ ಸಾಂಗ್ ಆಡಿದ್ದಾರೆ. ಕಂಪ್ಲೀಟ್ ಎಂಟರ್ಟೈನ್ಮೆಂಟು. ಒಂದು ಹುಡುಗ 10ನೇ ಕ್ಲಾಸ್ ಹುಡುಗ ಫಸ್ಟ್ PUCಗೆ ಹೋದರೆ ಎಷ್ಟು ಒಂದು ಇದಿರುತ್ತೋ ಆ ರೀತಿ ಏನಾದರೂ ಒಂದು ಸಣ್ಣ ಪುಟ್ಟ ತೊದಲಿರ್ಬೋದು. ಅಷ್ಟು ಬಿಟ್ಟರೆ ಎಕ್ಸಲೆಂಟು. ನಾವು ಹಿಡಿಯಲೇಬೇಕು. ಕನ್ನಡ ಜನತೆ ಇಡೀ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಈ ಮೂವಿನ ನೋಡಿ. ದಯವಿಟ್ಟು ಮೂವಿ ನೋಡಿ. ಒಂದು ಕಂಟೆಂಟ್ ಇದೆ, ಪ್ರೋತ್ಸಾಹಿಸಿ. ಹೊಸ ಆ್ಯಕ್ಟ್ರುಗಳು ಚೆನ್ನಾಗಿ ಮಾಡಿದ್ದಾನೆ. ಮೊದಲನೇ ಪಿಕ್ಚರ್ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೆಕೆಂಡ್ ಹಾಫ್ ಮಾತ್ರ ತುಂಬ ಚೆನ್ನಾಗಿ ಇಂಪ್ರೆಸ್ ಆಯಿತು. ಅದರಲ್ಲಿದ್ದ ಒಂದು ಹಾಡು, ಆರಾರೋ ಆರೀರಾರೋ ಬಂಗಾರಿ ನನ್ನ ಕನಸೇಜೋ, ತುಂಬ ಚೆನ್ನಾಗಿದೆ ಹಾಡೋದು. ಇಷ್ಟ ಆಯಿತು. ಒಳ್ಳೆಯದಾಗಲಿ ತಾರುಷ್ಗೆ. ಜಾಲಿ ಹೇಪಿ ಹೊರೈ. ಸೂಪರ್ ಆಗಿದೆ ಸರ್. ಯುವಕರು ನೋಡುವಂಥ ಫಿಲಿಮ್ ಇದು. ಜಾಲಿ ಅಂದರೆ ಜಾಲಿ ಮಾಡೋಕ್ಕೆ ಥಿಯೇಟ್ರಿಗೆ ಬರಬೇಕು ಹುಡುಗರೆಲ್ಲ. ಆ ಥರ ಫಿಲಿಮ್ ಇದೆ. ತುಂಬ ಚೆನ್ನಾಗಿದೆ. ಜಾಲಿ ಜಾಲಿ.
ಮೂವಿ ತುಂಬ ಚೆನ್ನಾಗಿದೆ. ಹೊಸಬ್ರು ಹೊಸ ಪ್ರಯತ್ನ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ಕತೆ ಗೆದ್ಮೇಲೆ ಆಲ್ಮೋಸ್ಟ್ ಸಿನಿಮಾ ಗೆದ್ದಂಗೆ. ಎಲ್ಲ ಆರ್ಟಿಸ್ಟು ಹೊಸಬ್ರಾಗಿರೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಂಡಸ್ಟ್ರಿ ಹೊಸಬ್ರನ್ನ ಮೇಲೆ ಎತ್ಕೊಬೇಕು, ಪ್ರೋತ್ಸಾಹ ಮಾಡಬೇಕು. ಹೊಸ ನೀರು ಯಾವಾಗಲೂ ಬರ್ತಾನೇ ಇರಬೇಕು, ಹೊಸಬ್ರು ಬರ್ತಾನೇ ಇರಬೇಕು. ಕಲೆ ಯಾವಾಗಲೂ ಗೆಲ್ಲಬೇಕು. ಥ್ಯಾಂಕ್ಸ್. ಆಲ್ ದ ಬೆಸ್ಟ್ ಟಿವಿ ಟೀಮ್. ಒಂದು ಮಾಡಿದೆಲ್ಲ ಇಷ್ಟ ಆಯ್ತು. ಆಕಾಶದಲ್ಲಿ ನಕ್ಷತ್ರ ಇಲ್ಲ ಅಂದ್ರೆ ಖಾಲಿ. ಬಂದ್ ನೋಡ್ರಿ, ಎಲ್ಲ ಜಾಲಿ ಜಾಲಿ ಜಾಲಿ. ಹೊಸಬ್ರು ಮಾಡಿದ್ದಾರೆ ಅಂತ ಏನು ಅನ್ಸಕ್ ಹೋಗಲ್ಲ ನಮ್ಗೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಲ್ಲಿ. ಅದೇ ತರ ಹೊಸಬ್ರಿಗೆ ಪ್ರಯತ್ನ ಏನಿದೆ ಅವಕಾಶ ಎಲ್ಲರೂ ಕೊಡ್ಬೇಕು. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ.